ಮಂತ್ರಿ ಮಗ ಇದ್ದೆ. ಅಲ್ಲಿ ಏನು ನನಗೇನು ಸ್ಪೆಷಲ್ ಫೆಸಿಲಿಟಿ ಇರಲಿಲ್ಲ. MLA ಮಗ ಅದಾನ, ಮಂತ್ರಿ ಮಗ ಅದಾನ ಅಂತ ಹೇಳಿ ನನಗೊಂದು ಕಾರ್ ಗಾಡಿ ಬೈಕು ಅಲ್ಲೇನು ಇರಲಿಲ್ಲ. ಅಲ್ಲಿ ಒಗ್ಯಾನೂ ಮಾಡಬೇಕ, ನಮ್ಮ ತಾಟು ತೊಳ್ಕೊಳಬೇಕ. MLA ಇರು, MP ಮಗನರು, ಯಾರು ನೀನು. ಆದರೆ ಎಲ್ಲೋ ಒಂದು ಕಡೆ ಆ ಜೀವನಗಳು ಏನು ಅದಾವಲ್ಲ ಅವನು ಒಟ್ಟ ಮರ್ತಿಲ್ಲ. ನಾನು ಬಹಳ ನೆನಪದವ ನನಗೆ ಇವತ್ತೇನಾದರೂ ಆ ಬಡತನ ಕುಟುಂಬದ ಬಗ್ಗೆ ಅಥವಾ ಇನ್ನೊಂದು ವಿಷಯಗಳನ್ನು ಚರ್ಚೆ ಮಾಡಿದಾಗ ನಮ್ಗೆ ಯಾಕೆ ನಮಗೆ ನೇರವಾಗಿ ಗೊತ್ತಾಗಕ್ಕೆ ಚಾಲು ಆಗುತ್ತಂದ್ರೆ ಅಲ್ಲಿ ಅನುಭವಿಸಿದ ನಾವು 2.5-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಹೋಗಿ ಬರಬೇಕು, ಸುಸ್ತಾಗಿಬಿಟ್ಟಿರ್ತಿದ್ವಿ. ರಾತ್ರಿ ಗುಡಾವಂದ ಬಂದು ಹೆಂಗೆ ಮಲಗ್ತಿದ್ವಿ ಗೊತ್ತೇ ಇರಲಿಲ್ಲ. ಅವಾಗ ನಮಗೆಲ್ಲ ಅವಕಾಶಗಳು ಮಾಡೇ ಕೊಡ್ತಿದ್ದಿಲ್ಲ. ಶ್ರೀಮಂತರ ಮಕ್ಕಳು ಅದಕ್ಕೆ ಭಾಳ ಸ್ಪೆಷಲಾಗಿ ಬೆಡ್ ಹಾಕಿ ಕೊಡಬೇಕು, ಅದೇನಿಲ್ಲ. ರವಿವಾರ ಬಂದ್ರೆ ಎಲ್ಲ ತೊಳ್ಕೊಬೇಕು. ನೀ ತಾಟು ತೊಳೆದು ಗೊತ್ತಿರಲಿಲ್ಲ ನಮಗೆ. ಅವನ್ನೆಲ್ಲ ಅನುಭವ ಕಲ್ತಿದ್ದೇಲಪ್ಪ ಅಂದ್ರೆ ನವೋದಯ ಶಾಲೆಗೆ. ತಾಟು ತೊಳಿಬೇಕಂತಂದ್ರೆ ಅವನ ಪಕ್ಕಕ್ಕೆ ಹೆಂಗೆ ತಿಕ್ತಾನೆ ನೋಡ್ತಿದ್ದೆ ನಾನು. ನಮ್ಮ ಬಟ್ಟೆಗಳನ್ನ ಹೆಂಗೆ ತೊಳ್ಕೊಬೇಕಂದ್ರೆ ಅವನು ನನಗಂತೂ ಸಾಕಾಗ್ಬಿಟ್ಟಿತ್ತು. ನನಗೆ ನಮ್ಮ ಅಪ್ಪಾರು ಹೇಳಿದ್ರು ನನಗೆ, ನನ್ನ ಮಗಗೆ ಭಾಳ ತ್ರಾಸ ಆಗತೈತಿ, ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅವ್ರು ಹೇಳ್ಬಿಟ್ಟಿದ್ರು. ನಮ್ಮ ಅವ್ವಾರು ನಾನು ಬಿಡಿಸ್ಕೊಟ್ಟಿದ್ದಿಲ್ಲ. ಆಕಿನೂ ಭಾಳ ಗಟ್ಟಿ ಆಕಿ ನಮ್ಮವ್ವ. ನಾನು ಒಬ್ಬನ ಮಗ, ನಮ್ಮ ಅಪ್ಪರಿಗೆ ಭಾಳ ಜೀವ ಮರವರ ಅನ್ನೋದು. ನನ್ನ ಮಗ ಇಂಥ ಪರಿಸ್ಥಿತಿ ಆಗ್ಯದಾನ ಅಂತ ಅವರು. ನಮ್ಮ ಮಾವ ಇದ್ರು ಅಲ್ಲೇ ಇರ್ಲವ, ತ್ರಾಸ್ ಬಿಟ್ರು ಚಿಂತಿಲ್ಲ, ಅಲ್ಲೇ ಇರಲಿ ಅಂತ ಹಾಕಿ. ಎಲ್ಲೋ ಒಂದು ಕಡೆ ಅವ್ರು ನಮ್ಮನ್ನು ಕೆಟ್ಟ ರೀತಿಯಾಗಿ ಬೆಳೆಸ್ಬೇಕಂತ ಅಲ್ಲ ಅದರ ಅರ್ಥ. ಜೀವನದ ಬಗ್ಗೆ ಅರಿವು ಯಾವಾಗ ಮೂಡಬೇಕು. ನಮ್ಮ ಶ್ರೀಮಂತಿಕೆಯಿಂದ ಬದುಕಿಬಿಟ್ಟಿವೆ ಅಂತಂದ್ರೆ ಬಡತನದ ಬಗ್ಗೆ ಅರಿವು ಆಗ್ಬೇಕಲ್ಲ ಸ್ವಲ್ಪ. ಅದನ್ನು ನಾವು ಕಲ್ತಿದ್ದು ನವೋದಯ ಶಾಲೆಗೆ. ಎಷ್ಟೋ ಮಂದಿ ಇವತ್ತು ಪಾಲಕರು ಬಂದಿರಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ವಿಶೇಷವಾಗಿ ಇದು ನಿಮಗೆ ಇರುವಂಥ ಕಾರ್ಯಕ್ರಮ ಇದು, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ. ನಾನು ಉದ್ಘಾಟನೆ ಮಾಡಿ ಹೋಗ್ಬಿಡ್ತೇನೆ, ಆದರೆ ಇಲ್ಲೇ ನಡೆಯುವಂಥ ಕಾರ್ಯಕ್ರಮಗಳನ್ನು ನಾನು ಅವರಿಗೆ, ಮೇಡಮ್ ಅವರಿಗೆ ನಾನು ಹೇಳ್ಕೊಂಡಿದ್ದೆ, ಪ್ರಾಂಶುಪಾಲ್ ಅವರಿಗೆ, ಪವರ್ ಮೇಡಮ್ ಅವರಿಗೆ. ಒಂದು ದಿವಸ ಹಿಂದಿನ ದಿವಸನೇ ಎಲ್ಲ ಮಕ್ಕಳನ್ನ ಕರೀರಿ, ಇನ್ವೈಟ್ ಮಾಡಿರಿ. ಆ ಮಕ್ಕಳ ಕಡೆಯಿಂದ ಒಂದು ಕಾರ್ಯಕ್ರಮಗಳಾಗಲಿ, ರಾತ್ರಿ ಎಲ್ಲ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಮಾಡ್ಕೊಳ್ಳಿ, ಮರುದಿವಸ ನಮ್ಮ ಕಾರ್ಯಕ್ರಮ ಆಗಲಿ ಅಂತ ಕೇಳ್ಕೊಂಡಿದ್ದೆ ನಾನು. ಅದನ್ನು ನೆರವೇರಿಸ್ಕೊಟ್ಟಾರಂತ ನಾನು ಭಾವಿಸ್ತೇನೆ ಪಾಪ ಅವರು. ಯಾಕೆ ಅದನ್ನು ನೆನಪಾಡಿದ್ವಿ ಅಂದ್ರೆ, ನಾವು ನವೋದಯ ಶಾಲೆಗೆ ಹೋಗೋಕ್ಕಾಗಿರ್ಲಿಲ್ಲ. ನನಗೆ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ನಾವು ನಮ್ಮ ವರ್ಷದ ವಿದ್ಯಾರ್ಥಿಗಳೆಲ್ಲ ಕೂಡ್ಕೊಂಡು ಮಾಡಿದಂಥ ಸಂದರ್ಭದಾಗ ಅವತ್ತು ನಾವು ಇಲೆಕ್ಷನ್ದಾಗ ಗದ್ದಲದಾಗಿದ್ವಿ. ಇಲ್ಲಿ ಜಿಲ್ಲಾ ಇಲೆಕ್ಷನ್ದಾಗ ಹಾಕಿದ್ರು ನಾನು. ಎಲ್ಲೋ ಒಂದು ಕಡೆ ವಾಪಸ್ ಕೂಡುದೈತಲ್ಲ, ಮಕ್ಕಳೆಲ್ಲ ವಾಪಸ್ ಕೂಡುದು, ತಂದೆ ತಾಯಿಗಳಿಗೆ ಗೊತ್ತಾಗಬೇಕು ಅದು ಏನಾಗೈತಿ, ಏನಾಗ್ಯಾರ. ಅವತ್ತಿನ ಪರಿಸ್ಥಿತಿ ಒಳಗೆ ನಾವು ಎಂಥ ಕೂಲಿಯಾಗಿದ್ವಿ, ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ಎಂಥ ಕೂಲಿಯಾಗಿ ಬಂದೀವಿ ಅನ್ನೋದು ಅದು ಅರಿವು ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಅವರಿಗೆ ಕರೀರಿ ಅಂತ ಹೇಳಿದ್ದೇನೆ. ಆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದೆ.